ಚಿಕ್ಕವರಲ್ಲ ಕೋಣರಲ್ಲ ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ ಎಂದು ನಿಜವಲ್ಲ. ಓ ಬನ್ರಯ್ಯ ಬನ್ನಿ. ಸ್ಟಡಿ ಟೂರ್ ಎಲ್ಲ ಚೆನ್ನಾಗ್ ಆಯ್ತಾ? ಏನ್ ಸ್ಟಡಿನೋ ಏನ್ ಟೂರ್ ಏನು ವರ್ಕೌಟ್ ಆಗ್ಲಿಲ್ಲ. ಯಾಕ್ರೋ? ಟೈಮೇ ಸಿಗ್ಲಿಲ್ಲ. ಸಿಕ್ಕಿತ್ತು ಆದ್ರೆ ಎಲ್ರದ್ದು ಒಂದೇ ಬುಕ್ ಅಲ್ವೇನ್ರೋ? ಎಲ್ರದ್ದು ಒಂದೇ ಬುಕ್ಕಪ್ಪ, ಅದ್ರ ನೋಟ್ಸ್ ಮಾತ್ರ ಬೇರೆ. ಅಲ್ಲ ನಿಂಗೆ ಅರ್ಥ ಆಗಲ್ಲ, ಸುಮ್ಮನಿರು. ಹೋಗ್ಲಿ ಬಿಡಲು, ಅದಕ್ಕೆ ಸೀರಿಯಸ್ ಆಗ್ತಾನೆ ನೀನು? ಮುಂದೆ ಚೆನ್ನಾಗಿ ಹೋದ್ರ ಆಯ್ತು ಬಿಡ್ರ. ಬಹಳ ಸುಸ್ತಾಗಿ ಬಂದಿದ್ದೀರಾ, ಒಳಗಡೆ ಸ್ನಾನ ಮಾಡಿ ತಿಂಡಿ ಗಿಂಡಿ ತಿನ್ ನಡೀರಿ ನಡೀರಿ. ಬೇಗ ನಡೆಯೋ, ನೆಕ್ಸ್ಟ್ ಬೇರೆ ಜಾಗ ಹುಡ್ಬೇಕು. ಯಾಕ್ರೋ? ಅದು ಕುದುರೆ ಮುಖ ಪೀಸ್ಫುಲ್ ಆಗಿತ್ತಲ್ಲ, ಅದೇ ತರ ಪೀಸ್ ಆಗಿರೋ ಪ್ಲೇಸ್ ಹುಡುಕ್ಬೇಕು ಸ್ಟಡಿ ಮಾಡೋದಕ್ಕೆ. ಸ್ಟಡಿ ಮಾಡೋದು. ಹೋಗಿ ಹೋಗಿ ರೆಸ್ಟ್ ತಗೊಳ್ಳಿ, ಹೋಗಿ ಹೋಗಿ. ಯಾವಾಗ್ಲೂ ಎಂಥ ಮಕ್ಕಳಯ್ಯ, ಇಂಥ ಮಕ್ಕಳಿಗೆ ಅಪ್ಪಂದ್ರಾಗೋದಕ್ಕೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ. ಎಷ್ಟೊಂದು ಬದಲಾಗ್ಬಿಟ್ಟಿದ್ದಾರೆ. ಅವತ್ತು ನಾವು ಸೆಂಟಿಮೆಂಟಲ್ ಹೇಳಿ ಡೈಲಾಗು ವರ್ಕೌಟ್ ಆಗ್ಬಿಟ್ಟಿದೆ. ಹೊಣ್ಣೆಗೆ ಬಗ್ದೇ ಇದ್ದವರು ಪ್ರೀತಿಗೆ ಬಗ್ಗಿದ್ದಾರೆ. ಯಾವಾಗ್ಲೂ ಸ್ಟಡೀಸ್ ಅಂತಿರ್ತಾರೆ. ಒಟ್ನಲ್ಲಿ ನಮ್ಗೆ ಒಳ್ಳೆ ಹೆಸರು ಅಂದ್ರೆ ಅಷ್ಟೇ. ಗಂಟೆ ಎಷ್ಟು? 10 ಗಂಟೆ. ಆಫೀಸ್ ಗೊತ್ತಾಗ್ಲಿಲ್ವಾ? ಎರಡು ಗೋಲ್ಡನ್ ಚಾನ್ಸ್ ಮಿಸ್ ಆಗೋಯ್ತಲ್ಲ ಮಗ. ಇದೇ ರೇಂಜಲ್ಲಿ ಹೋದ್ರೆ ನಮ್ ಫಸ್ಟ್ ನೈಟ್ ಆಗುತ್ತೋ ಇಲ್ವೋ ಅಂತ ನಂಗೆ ಡೌಟ್ ಆಗ್ಬಿಟ್ಟಿದೆ ಕಣ. ಲೋ, ನನ್ಗೊಂದು ಡೌಟ್. ಏನ? ಅವರಪ್ಪ ಮಾಟ ಗಿಟ ಏನಾದ್ರು ಮಾಡಿಸ್ಬಿಟ್ಟವನ ಅಂತ. ಏನ್ ಡಬ್ಬತ್ರ ಯೋಚನೆ ಮಾಡ್ತೀಯಲ್ಲ? ಏನಾರು ಒಳ್ಳೆ ಐಡಿಯಾ ಇದ್ರೆ ಹೇಳು. ಏನು? ನಾಳೆ ನಮ್ಮ ಫಸ್ಟ್ ನೈಟ್ ಫಿಕ್ಸ್. ಎಲ್ಲಿ? ಅವ್ರ ಮನೆಯಲ್ಲೂ ಅಲ್ಲ, ನಮ್ಮ ಮನೆಯಲ್ಲೂ ಅಲ್ಲ. ಕುದುರೆ ಮುಖದಲ್ಲೂ ಅಲ್ಲ, ಕೋತಿ ಮುಖದಲ್ಲೂ ಅಲ್ಲ. ಮತ್ತೆ 2 ಸಲ ಹೇಳಿ ಫ್ಲಾಪ್ ಆಗಿದೆ. ಈ ಸಲ ಸರ್, ಏನ್ ಸರ್ ಇದು? ಬೆಳಗ್ಗೆ ಬಂದ್ಬಿಟ್ಟಿದಾರಲ್ಲ ಸರ್. ಅಲ್ಲ ಸರ್, ಈ ತಿಂಗಳು ತಲುಪಬೇಕಾಗಿರೋದನ್ನ ತಲುಪಿಸ್ಬಿಟ್ಟಿದೀವಲ್ಲ ಸರ್. ಇಮೇಲೆ ನಡೆಯಲ್ಲ. ಯಾಕೆ ಸರ್? ಸ್ಟೇಷನ್ಗೆ ಹೊಸ ಇನ್ಸ್ಪೆಕ್ಟರ್ ಬಂದವ್ರೆ. ಬಿಡಿ ಸರ್, ಇಂತ ಹೊಸಬರನ್ನೆಲ್ಲ ಎಷ್ಟ್ ಜನ ನೋಡಿದೀನಿ ನಾನು. ಅವ್ನು ಡಿಪಾರ್ಟ್ಮೆಂಟ್ಗೆ ಕೀಟ ಇದ್ದಂಗೆ ಬಹಳ ಸಿಕ್ತು. ಏನ್ ಸರ್ ಅನ್ಯಾಯ ಇದು ಸರ್? ಏನು ಸರ್, ಬೆಳಗ್ಗೆ ಟೈಮ್ ಪೊಲೀಸ್ ರೈಡ್ ಮಾಡಲ್ಲ ಅಂತ ಮ್ಯಾನೇಜರ್ ಹೇಳಿದ್ರು ಸರ್. ಅಂದ್ರೆ ದಿನ ಬೆಳಿಗ್ಗೆ ವರ್ಕೌಟ್ ಮಾಡಿದ್ದ. ಅದಕ್ಕೆ ನನ್ನ ಮಗನೇ ಈ ಫೇಸ್ ಕಣ್ಣ ಇನ್ನೂ ನೋಡಿಲ್ಲ. ಬಾಯಿ ಬಿಟ್ರೆ ಒಬ್ಬೊಬ್ಬನ ಬಾಯಿಗೆ ಬಡಿಗೆ ತುರುಕ್ ಬಿಡ್ತೀನಿ. ಬದ್ಮಾಶ್, ಬಾಯಿ ಬಿಟ್ರೆ ಬಡಿಗೆ ತುರುಕ್ ಬಿಡ್ತೀನಿ. ಹೆಣ್ಣು ಮಕ್ಕಳು ಅಂದ್ರೆ ದೇವ್ರ ಸಮಾನ ಕಂಡಲ್ಲ. ಅಕ್ಕ ಮಹಾದೇವಿ, ಕಿತ್ತೂರು ರಾಣಿ ಚೆನ್ನಮ್ಮ, ಇಂದಿರಾ ಗಾಂಧಿ ಹುಟ್ಟಿರೋ ಈ ದೇಶದಾಗೆ ಹೆಣ್ಣು ಮಕ್ಕಳನ್ನ ಎತ್ತಾಕೊಂಬಂದು ಈ ತರ ಹಲ್ಕಟ್ ಕೆಲಸ ಮಾಡಿದಿರಲ್ಲ. ಎಲ್ಲಿಂದ ಎತ್ತಾಕೊಂಬಂದ್ರಲ್ಲ? ಲಾಸ್ಟ್ ವೀಕ್ ಆಂಧ್ರ ಕಡಪ ಡಿಸ್ಟ್ರಿಕ್ಟ್ ಇಂದ 3 ಜನ ಹುಡುಗಿರು ಕಿಡ್ನಾಪ್ ಆಗಿತ್ತು ಅಂತ ಮೆಸೇಜ್ ಬಂದಿತ್ತಲ್ಲ. ಇವ್ರು ಇರ್ಬೇಕು ಸರ್. ಇದ್ರು ಇರಬಹುದು. ಎಲ್ಲಿಂದ ಎತ್ತಾಕೊಂಬಂದ್ರ? ಬಾಯ್ ಬಿಡಲ್ಲ. ಆಕ್ಚುಲಿ ನಾವೆಲ್ಲ ಸ್ಟೂಡೆಂಟ್ಸ್ ಸರ್. ರೇಪಿಸ್ಟ್ ಉಮೇಶ್ ರೆಡ್ಡಿ ಅಂತ ಒಬ್ಬ ಇದನ್ ಗೊತ್ತಾ? ಗೊತ್ತು ಸರ್. ಅವನು ಸಂಬಂಧಿಕರಿದ್ದಂಗೆ ಇದ್ದೀರಾ ನೀವು. ಸುಳ್ಳು ಪಗಳಿದ್ರೆ ನೋಡಿ ಸರ್, ನಮ್ಮ ಐಡಿ ಕಾರ್ಡ್ ಸರ್. ಅಲ್ಲ ಕಂಡ್ರಲ್ಲ, ಸ್ಟೂಡೆಂಟ್ಸ್ ಆಗಿ ಇಂತ ಹಲ್ಕಟ್ ಕೆಲ್ಸನ ಯಾಕ್ರಲ್ಲ ಮಾಡಿದ್ರ? ಸರ್, ಅವರೆಲ್ಲ ನಮ್ ಲವರ್ಸ್ ಸರ್. ಲವರ್ಸ್ ಅಂದ್ಮೇಲೆ ಒಂದ್ ಪಾರ್ಕಿಗೋ ಇಲ್ಲ ಒಂದು ಹೋಟ್ಲಿಗೋ ಇಲ್ಲ ಒಂದ್ ಥಿಯೇಟ್ರಿಗೋ ಹೋಗಿ ಮಜಾ ಮಾಡ್ಬೇಕು. ಲಾಡ್ಜ್ಗೆ ಯಾಕೆ ಹೋದ್ರಾ? ಅದೊಂದ್ ದೊಡ್ಡ ಕತೆ ಸರ್. ಏನು ಅದು? ಅಂತೂ ಇಂತೂ ಒಂದು ದೊಡ್ಡ ಸಿನಿಮಾ ನೋಡ್ದಂಗ ಆಯ್ತು ಕಂಡ್ರಲ್ಲ. ನೀವ್ ಇಲ್ಲೇ ಇರಿ, ಅವ್ರಪ್ಪನ ನಿಮ್ಮಪ್ಪನ ಕರ್ಸಿ ಬುದ್ಧಿ ಹೇಳಿ ಕಳಿಸ್ತೀನಿ ಸರ್. ಹಂಗೆ ಮದುವೆನ ಮಾಡಿಸ್ಬಿಡಿ ಸರ್. ಮೊದ್ಲು ನೌಕರಿ ನೋಡ್ಕೊಂಡಲ್ಲ, ಆಮೇಲೆ ಮದುವೆ ಮುಂಜಿ ಸೋಬ್ನ ಎಲ್ಲ ಇದ್ದಿದ್ದೆ. ಇವ್ರನ್ನ ಬಿಡ. ಓಕೆ ಸರ್. ಕಾಶಿ, ಅವ್ರು ಒಂದ್ ಫೋನ್ ಹಚ್ಚ. ಸರಿ ಸರ್, ಬೇಗ ಸಮಯ ನಡೆಯು. ಥ್ಯಾಂಕ್ ಯು. ಬನ್ನಿ ಬನ್ನಿ. ದಯವಿಟ್ಟು ಕ್ಷಮಿಸಿ
ಸರ್. ಏನ್ ಕ್ಷಮೆ ಕೇಳ್ಬೇಕ್ರಿ? ಕ್ಷಮೆ ಕೇಳಕ್ಕೂ ನಾಚಿಕೆ ಪಡೋ ಹಾಗೆ ಮಾಡಿದಾರೆ ಇವರು. ಕೂಡ ಚಿಕ್ಕಿಲ್ಲ ಹುಡುಗಿ ಕೇಳುತ್ತಾ ರೇ ರೇ ಸ್ವಾಮಿ ರೇ ಸಾಕ್ ನಿಲ್ಲಿಸ್ರಿ. ಹುಡುಗರು ಏನಾದ್ರು ಮಾಡ್ಕೊಂಡ್ಬಿಟ್ಟಾರು. ಅಯ್ಯೋ ಇಂಥವ್ರು ಬದುಕಿದ್ ಏನ್ ಪ್ರಯೋಜನ? ಸಾಯ್ಲಿ ಬಿಡಿ ಸರ್, ಸಾಯ್ಲಿ. ಅಯೋಗ್ಯರು ಸಾಯ್ಲಿ, 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 ಸಾಯ್ಲಿ ಬಿಡಿ ಸರ್. ಸಾಯೋ ಅಂತ ತಪ್ಪು ನಾವೇನ್ ಮಾಡಿಲ್ಲ, ಪ್ರೀತಿ ಮಾಡಿದೀವಿ ಅಷ್ಟೇ. ಪ್ರೀತಿಸೋ ತಪ್ಪ? ನಾವು ಅವ್ರನ್ನ ಇಷ್ಟ ಪಡ್ತಾ ಇದೀವಿ, ಅವ್ರು ನಮ್ಮನ್ನ ಇಷ್ಟ ಪಡ್ತಾ ಇದಾರೆ. ನಾವು ಪ್ರೀತಿಸೋರ್ ಜೊತೆ ನೀವು ಮದುವೆ ಮಾಡ್ಲಿಲ್ಲ ಅಂತಾನೆ ನಾವ್ ಈ ತರ ಮಾಡಿದ್ದು. ಹೀಗೂ ಮಾಡ್ತೀರಾ? ನಾವುಗಳು ಸುಮ್ಮನೆ ಇದ್ದು ಬಿಟ್ರೆ ನಮ್ಗಳ ಕೈ ಒಂದು ಮಗು ಕೊಟ್ಬಿಡ್ತೀರಾ? ಹೆತ್ತವ್ರ ಎದುರುಗಡೆ ಈ ತರ ಮಾತಾಡೋ ಬದಲು ಎಲ್ಲಾದ್ರೂ ಹೋಗಿ ಸಾಯ್ಬಾರ್ದಾ? ಸಾಯೋದಕ್ಕೆ ನಾವೇನ್ ಹೇಡಿಗಳಲ್ಲ, ಪ್ರೇಮಿಗಳು. ಓಡೋಗೋ ತರ ಇದ್ದಿದ್ರೆ ಯಾವತ್ತೂ ಓಡೋಗ್ತಿದ್ವಿ. ನಿಮ್ ಮರ್ಯಾದೆ ಹೋಗುತ್ತೆ ಅಂತ ಹೋಗಿಲ್ಲ ನಾವು. ಈಗೇನೋ ಭಾರಿ ಮರ್ಯಾದೆ ಉಳಿಸ್ಬಿಡೋದು ನೀನು. ನಿನ್ನ ರೇ ರೇ ಸಾಕ್ ನಿಲ್ಲಿಸ್ರಿ. ನಡೀರಿ ಹಿಂದೆ ನಡೀರಿ. ಇದೇನ್ ಪೊಲೀಸ್ ಸ್ಟೇಷನ್ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಮನೆ ಅಂತ ತಿಳ್ಕೊಂಡಿದ್ದೀರಾ? ಮಕ್ಳು ವಯಸ್ಸಿಗೆ ಬಂದವ್ರೆ. ಲಂಗು ಲಗಾಮ್ ಇಲ್ಲ ಅಂದ್ರೆ ಮೂಗ್ ತರ ಇಲ್ಲದ ಓರಿ ತರ ಓಡೋಗ್ತಾರೆ. ಮೊದ್ಲು ಇವ್ರಿಗೊಂದ್ ಮದುವೆ ಮಾಡೋಕ್ ಕಲ್ತ್ಕೊಳ್ಳಿ. ನೀವೇನಾದ್ರೂ ಕಂಟ್ರೋಲ್ ಮಾಡಕ್ ಹೋದ್ರೆ ನಿಮ್ ಕೈಗೆ ಯಾರು ಸಿಕ್ಕಲ್ಲ, ತಿಳಿತಲ್ಲ? ಇನ್ನು ಏನು ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾ ಇದ್ದೀರಾ? ಇವ್ರನ್ನ ಹೀಗೆ ಬಿಟ್ರೆ ಇನ್ನೊಂದು ಲಾಡ್ಜ್ ನೋಡ್ಕೊಂತಾರೆ. ಮೊದ್ಲು ಇವ್ರು ಮದುವೆ ಮಾಡಿ ಆಶೀರ್ವಾದ ಮಾಡೋದ್ ಕಲ್ತ್ಕೊಳ್ಳಿ. ಹೋಗೋಗಿ. ನಡ್ರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅತ್ತೇನಾ? ಏನು ಕನಸ್ ಕಾಣ್ತಾ ಇದ್ರಾ? ಅತ್ತೆ ಮಾವ ಎಲ್ಲಿ? ಮಾವನ ಅವರು ಗಾರ್ಡನ್ ನಲ್ಲಿ ಇಸ್ಪೇಟ್ ಆಡ್ತಾ ಇದ್ದಾರೆ. ಅದನ್ನ ಮಗ ಅಲ್ಲಿ. ಏನಂತ್ರಿ? ಓ ಅರ್ಥ ಆಯ್ತು ಬಿಡಿ. ಏನ್ ಅರ್ಥ ಆಯ್ತು ಏನೋ, ಅತ್ತೆ ಸ್ಮೈಲ್ ಮಾತ್ರ ಚೆನ್ನಾಗಿದೆ. ಶಿವ ಇವತ್ತಿದೆ. ಮಕ್ಳಿಲ್ಲ ಅಂತ ಕೊರಗ್ತಿದ್ ನಮ್ಗೆ ಆ ದೇವ್ರು ಫಾಸ್ಟ್ ಆಗಿರೋ ಮಗನೇ ಕೊಟ್ಬಿಟ್ಟಿದ್ದಾನೆ. ಆ ನನ್ ಮಗನೋ ಅಮ್ಮ ನಿನಗ್ ನಾನೊಬ್ನೇ ಯಾಕೆ ಮೊಮ್ಮಗನು ಕೊಡ್ತೀನಿ ಅಂತ ರೆಡಿ ಆಗ್ಬಿಟ್ಟಿದ್ದಾನೆ. ನಿಮ್ಮಿಬ್ಬರದು ದೊಡ್ಡ ಸಾಧನೆನೇ ಸರಿ. ಹೀಗಂದೆ ಅಂತ ಬೇಜಾರ್ ಮಾಡ್ಕೋಬೇಡ ನೀನು. ನೀವಿಬ್ರು ಗಂಡ ಹೆಂಡತಿ ನಾಳೆ ಕಷ್ಟ ಸುಖನ ಹಂಚ್ಕೊಳ್ಳೋರು, ಅದಕ್ಕೆ ಹಾಗಂದೆ. ಬೇಜಾರ್ ಮಾಡ್ಕೋಬೇಡ ನೀನು. ಓ ನಮ್ಮ ಮಾತ್ರ ದೊಡ್ಡವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಒಬ್ಬ ಗಂಡಸು ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕಾದ್ರೆ ಒಂದ್ ಹೆಣ್ಣೆ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಹಾಗೆ ನೀನು ನನ್ ಮಗನ್ ಜೊತೆಲೇ ಇಟ್ಕೊಂಡು ಅವನು ದೊಡ್ಡ ಸಾಧನೆ ಮಾಡೋ ಹಾಗೆ ಮಾಡ್ಬಿಟ್ಯಮ್ಮ. ನನ್ ಜಾಣ ಮರಿ, ಚಿನ್ನ ಮರಿ. ಎಷ್ಟು ವರ್ಷದಿಂದ ಕಾಯ್ತಾ ಇದ್ದ, ಇವತ್ ಸಿಕ್ತಲ್ಲಪ್ಪ. ಬೇಷ್, ನಮ್ಮ ಹುಡುಗಿ ಜೊತೆ ನಾನು ಸಂತೋಷವಾಗಿರ್ತೀನಿ. ನನ್ ಮಗ ಏನಾದ್ರೂ ಸಾಧಿಸ್ತಾನೆ ಅಂತ ನಾನು 22 ವರ್ಷದಿಂದ ಕಾದೆ. ಇವತ್ತು ನನಗ್ ಬಹಳ ಸಂತೋಷ ಆಗ್ತಾ ಇದೆ. ಅವನು ಸಾಧಿಸಿದಾನೆ. ಮದ್ವೆ ಮಾಡ್ಕೊಳ್ಳೋದು, ಫಸ್ಟ್ ನೈಟ್ ಮಾಡ್ಕೊಳ್ಳೋದು, ಇದೆಲ್ಲ ಕಮ್ಮಿ ಸಾಧನೆನೇ. ಏನ್ ಫಸ್ಟ್ ನೈಟೋ ಏನ್ ಕತೆನೋ. ಈ ಡೆಕೋರೇಷನ್ ನಮ್ಮ ಅಪ್ಪನ ತಲೆ ಎರಡು ಒಂದೇ ತರ ಇದೆ. ಈ ರೂಮ್ ಗಿಂತ ಔಟ್ಸೈಡ್ ನೇಚರ್ ಎಷ್ಟೋ ಬ್ಯೂಟಿಫುಲ್ ಆಗಿತ್ತು. ಹೆತ್ತರ್ ಹೊಟ್ಟೆಗೆ ಹಾಲು ಕುಡ್ಸಿದಾಯ್ತು, ಇನ್ನು ಅವರು ಒಂದ್ ಸ್ವಲ್ಪ ಕುಡಿಲಿ. ತಗೊಳ್ಳಿ, ಈ ಹಾಲ್ನ ಅವ್ರಿಗೆ ಕೊಡಿ. ಹಾ, ಒಂದ್ ನಿಮಿಷ. ಇದನ್ನ ನಿಮ್ಮ ಅಪ್ಪ ಕೊಟ್ ಗಿಫ್ಟು ಅಂತ ಹೇಳಿ ನಿಮ್ ಗಂಡಂದ್ರು ಕೊಡಿ. ಆಮೇಲೆ ಹಾಲ್ ಕುಡಿಯಕ್ಕೆ ಮುಂಚೆನೆ ಓದೋಕ್ ಹೇಳಿ, ಮರಿಬೇಡಿ ಆಯ್ತಾ? ನಡೀರಿ, ನಿಮ್ ಗಂಡಂದ್ರು ಕಾಯ್ತಾ ಇರ್ತಾರೆ. ಹೌದು ಹೌದು, ಅಳಿಯಂದ್ರು ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾರೆ. ಎಷ್ಟು ಅರ್ಜೆಂಟ್ ಅಲ್ಲಿ ಇದ್ದಾರೆ ಅಂದ್ರೆ ಅಳಿಯಂದ್ರೆ ಬಿಡಪ್ಪ, ಹೋಗಿ ಹೋಗಿ ಬೇಗ ಹೋಗಿ. ಹೀರೋಯಿನ್ ಕಮಿಂಗ್. ಕಮ್ 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 ಸಿಡೋನ್ ಸಿಡೋನ್. ವೇಸ್ಟ್ ಮಾಡೋದ್ ಬೇಡ, ಚೂರು ಹಚ್ಕೊಂಡ್ಬಿಡಣ. ಗೋಪಿ, ಗೋಪಿ ನೋ ಗೋಪಿ, ರೀ ಅಂತ ಕರಿಬೇಕು. ಯಾಕೆ ಹೇಳು? ಯಾಕೆ? ಯಾಕಂದ್ರೆ
ಈಗ ನಾನು ನಿನ್ ಗಂಡ. ಇದೆಲ್ಲ ಆಮೇಲೆ ಮೊದಲಿದನ್ ತಗೊಳ್ಳಿ. ಐ ನಿಮ್ಮಪ್ಪ ಹನಿಮೂನ್ಗೆ ಹೋಗಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಬಿಟ್ಟವನ? ಇದನ್ನ ನಿಮ್ಮಪ್ಪ ಕೊಟ್ಟಿದ್ದು. ನಮ್ಮಪ್ಪನ? ಯು ಮೀನ್ ದಟ್ ಬ್ಲಾಕ್ ಫೆಲೋ ಚಂದ್ರು? ನಮ್ಮಪ್ಪಂಗೇನಪ್ಪ ಎಷ್ಟು ಬೇಗ ದಾರಾಳ ಬಿಟ್ಟು ತಿಡೀರಂತ? ಲೋ ನನ್ನ ಮಗನೇ ಶ್ಯಾಮ, ನಾನು ನಿಮ್ಮಮ್ಮ 10 ಹರಕೆಗಳನ್ನು ಹೊತ್ತು ನಿನ್ನ ಹೆತ್ತವಿ ಕಣೋ. ಚಿಕ್ಕ ವಯಸ್ಸಿಂದಾನೇ ನಿನ್ನ ಒಬ್ಬ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಕಣೋ. ಆದ್ರೆ ನಿನ್ನಂತ ಮಗನ ಹೆತ್ತ ಮೇಲೆ ಅಂತ ಆಸೆಗಳನ್ನೆಲ್ಲ ಇಟ್ಕೋಬಾರ್ದು ಅಂತ ನೀನು ಪ್ರೂವ್ ಮಾಡಿದೆ ಕಣೋ. ನೀನೊಬ್ಬ ಯೂಸ್ಲೆಸ್ ಫೆಲೋ. ಲೋ, ನಾನು ಕನಸ್ಕಂಡಂಗೆ ನೀನು ಜೀವನದಲ್ಲಿ ಏನೂ ಆಗ್ಲಿಲ್ಲ, ಆದ್ರೆ ನೀನ್ ಕನಸ್ಕಂಡಂಗೆ ಮದುವೆ ಅಂತೂ ಆದೆ. ಲೋ, ನಿನ್ನಿಷ್ಟ, ನಿನ್ನ ಮದುವೆ, ನಾನೇನ್ ಬೇಜಾರು ಮಾಡ್ಕೊಂಡಿಲ್ಲಪ್ಪ. ಆದ್ರೆ ನಾಳೆ ನಿಂದು ಅಂತ ಒಂದು ಸಂಸಾರ ಇರುತ್ತೆ, ಅದರ ಜವಾಬ್ದಾರಿ ನೀನೇ ಹೊರಬೇಕು. ಗೊತ್ತಾಯ್ತೇನೋ ಮಗನೇ? ತಾನು ಕಟ್ಕೊಂಡ ಹೆಂಡತಿನ ತಾನೇ ಸಾಕೋದು ಪ್ರತಿಯೊಬ್ಬ ಗಂಡನ ಜವಾಬ್ದಾರಿ. ನಾಳೆಯಿಂದ ನಿಮ್ಮ ಹೆಂಡತಿದ್ರನ್ನ ನೀವೇ ಸಾಕ್ಬೇಕು. ನಮ್ಮನೇಲಿ ಇನ್ನು ನಿಮಗೆ ಪ್ರವೇಶ ಇಲ್ಲ. ಸಂಸಾರ ಸಾಕ್ಸಕ್ಕೆ ನಿಂಗೆ ಎಲ್ಪ್ ಆಗ್ಲಿ ಅಂತ ನಿಮ್ಮಮ್ಮ 2 ತಟ್ಟೆ, 2 ಚೊಂಬು, 1 ಬಕೆಟು, ಲೋಟ ಎಲ್ಲ ಕೆಳಗಡೆ ರೆಡಿ ಮಾಡಿಟ್ಟವಳೆ. ನಿನ್ನ ಆಸೆ ಪಟ್ಟಂಗೆ ಫಸ್ಟ್ ನೈಟ್ ಮುಗಿಸ್ಕೊಂಡು ಬೆಳಿಗ್ಗೆ ಎದ್ದು ಬೇರೆ ಮನೆ ಮಾಡಿಕೊಂಡು ಸುಖವಾಗಿ ಸಂಸಾರ ಮಾಡು. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಇಂಥ ಆಶೀರ್ವಾದಗಳೊಂದಿಗೆ ನಿಮ್ಮ ಅಪ್ಪ. ಏನಾಯ್ತು ಗೊತ್ತಿ ಒಳ್ಳೆ ಮೂಡಲ್ಲಿ? ಗೋಪಿಸಮ್ಮ